ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಶುಭೋದಯಗಳು ಎಲ್ಲರಿಗೂ. ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ಗೆ ನಮಸ್ತೆ. ಟೈಮ್ ನೋಡಿ ಎಷ್ಟಾಗಿದೆ, ಆಲ್ರೆಡಿ 8:15 ಆಗಿದೆ. 9:15ಗೆ ಸ್ಕೂಲ್ ಇರೋದು. ಬೇಗ ರೆಡಿ ಮಾಡಿ ಕಳಿಸ್ಬೇಕು. ತೊಂಡೆಕಾಯಿ ಪಲ್ಯ ಚಪಾತಿ ಮಾಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಕಡೆ ನೀರು ಕಾಯ್ಸಕ್ಕೆ ಇಕ್ಕಿದ್ದೀನಿ. ಎಲ್ಲ ತುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಹಾಲ್ಗೆ ಹೋಗಿ ಬಂದು ಹಾಲು ಕಾಯಿಸಿ ಇಟ್ಟಿದ್ದೀನಿ. ಇದೆ ನಾವು ಪಲ್ಯ ಜಾಸ್ತಿ ತಿಂತೀವಿ. ಏನೇ ಮಾಡಿದ್ರು 1 kg 3/4 kg ಮಾಡೋದು ಮನೇಲಿ. ಇರೋದು 4 ಜನ, ಬಟ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಎಲ್ಲ. ಇನ್ನು ಏನು ಮಾಡೋದ, ಫಸ್ಟು ಕುಕಿಂಗ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಕಳಿಸಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಇವಾಗ ತೊಂಡೆಕಾಯಿ ಪಲ್ಯ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಕುಕ್ಕರಲ್ಲಿ 1-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕ್ಕೊಂಡ್ಮೇಲೆ ಸಾಸಿವೆಲ್ಲ ಚಿಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು, ಈರುಳ್ಳಿ 2 ಹಾಕ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಫ್ರೈ ಸಾಫ್ಟ್ ಆದಮೇಲೆ ತೊಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ನೊರೆ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೊಂಡೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೋಬೇಕು. ಬೇಗ ನೊರೆ ಅಂಶ ಎಲ್ಲ ಹೋಗುತ್ತೆ ಚೆನ್ನಾಗೆ. ನೊರೆ ಅಂಶ ಎಲ್ಲ ಹೋದ್ಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ 3 ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚಿಕನ್ ಮಸಾಲವನ್ನು ಹಾಕ್ತಾಯಿದ್ದೀನಿ. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊನೆಯದಾಗಿ ತೆಂಗಿನಕಾಯಿ ಕೊತ್ತಂಬರಿ 2 ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ. ನೋಡಿ, ಈ ಥರ ಫ್ರೈ ಚೆನ್ನಾಗಿ ತಿರ್ಸ್ಕೋಬೇಕು. ತಿರ್ಸ್ಕೊಂಡ್ಮೇಲೆ ಸ್ವಲ್ಪ ಇದು ತರಕಾರಿ ಬೇಯಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರನೇ ಹಾಕಬೇಕು. ತುಂಬ ಹಾಕಿದ್ರೆ ಚೆನ್ನಾಗಿರಲ್ಲ, ನೀರಿರುತ್ತೆ. ಅರ್ಧ ಗ್ಲಾಸ್ ಅಷ್ಟು ಸಾಕು. ನಾನು ಇಲ್ಲಿ ಮಾಡ್ತಿರೋ ಕ್ವಾಂಟಿಟಿ ಬಂದು 1 kg ಇದೆ ಅದು. ಅದಾದಮೇಲೆ ನನ್ನ ಮಕ್ಕಳು ಏನು ಮಾಡ್ತಾರೆ ಅಂತ ನೋಡೋಕ್ಕೆ ಬಂದೆ. ತೊಂಡೆಕಾಯಿ ಪಲ್ಯ ವಿಸಿಲ್ ಆಗೋಷ್ಟೊತ್ತಿಗೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಬೇಕು ಅಂತ ನಾನು ಬಂದಾಗ ಆಟ ಆಡ್ತಾಯಿದ್ರು. ಇನ್ನೂ ಅಡುಗೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಬೇಗ ಬೇಗ ರೆಡಿ ಮಾಡಬೇಕು. ಅವ್ರ ಅಪ್ಪ ರೆಡಿ ಮಾಡ್ತೀನಿ ಅಂತ ಕರ್ಕೊಂಡು ಹೋದ್ರು. ನಾನು ಅಷ್ಟೊತ್ತಿಗೆ ಚಪಾತಿ ಒಸ್ಕೊಳೋಣ ಅಂತ ಬಂದೆ. ಬೇಗ ಒಂದು ಕಡೆ ಬಿಸಿನೀರು ಸ್ನಾನಕ್ಕೆ ಅಂತ ಇಟ್ಟಿದ್ದೆ ಅವ್ರಿಗೆ, ಇನ್ನೊಂದು ಕಡೆ ಚಪಾತಿ ಮಾಡ್ತಾಯಿದ್ದೀನಿ ಬೇಗ. ನೋಡಿ, ಇದು ಆಗಿದೆ ಅಷ್ಟೊಂದು. ತೊಂಡೆಕಾಯಿ ಪಲ್ಯ 2 ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ. ಕರೆಕ್ಟಾಗಿ ಆಗಿದೆ ಚಪಾತಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ. ಚಪಾತಿನೂ ಇವಾಗ ಸ್ಕೂಲಿಗೆ ಟೈಮ್ ಆಯಿತು ಅಂತ ಬೇಗ ಸುಟ್ಕೊತಾ ಇದ್ದೀನಿ. ಅವ್ರಿಗೆ ತಿನ್ನೋದಕ್ಕೂ ಹಾಗೆ ಹಾಕ್ಕೊಡ್ತಾ ಇದ್ದೀನಿ. ಬೇಗ ಅವರು ತಿಂತಾ ಇದ್ದಾರೆ ಸ್ಕೂಲ್ಗೆ ಹೋಗಬೇಕು ಅಂತ. ಅವರ ಅಪ್ಪನ ಆಫೀಸ್ಗೆ ಹೋಗಬೇಕಲ್ಲ, ಆಫೀಸ್ಗೆ ಬೇಗ ಟೈಮ್ ಆಯಿತು ಅಂತ ಹೋಗ್ತಾ ಇದ್ದಾರೆ ಅವರು ಕೂಡ. ಬೇಗ ಲಂಚ್ ಬಾಕ್ಸ್ ನಾನು ಇಲ್ಲಿ ಇವತ್ತು ಸೌತೆಕಾಯಿ ಸ್ನ್ಯಾಕ್ಸ್ಗೆ ಅಂತ ಹಾಕಿದ್ದೆ. ಸ್ನ್ಯಾಕ್ಸ್ಗೆ ದಿನ ಒಂದೊಂದು ಥರ ಹಾಕಬೇಕಾಗುತ್ತೆ. ನಾನು ಇವತ್ತು ಸೌತೆಕಾಯನ್ನು ಹಾಕಿದ್ದೆ. ಚಪಾತಿನೂ ಸುಟ್ಟಿದ್ದು ಆಯಿತು. ಬೇಗ ಅವರಿಗೆ ಕಳಿಸ್ಬೇಕೀಗ. ನೋಡಿ, ಅವರು ಕೂಡ ಹೊರಟ್ರು ಈಗ ಸ್ಕೂಲ್ಗೆ. ಈ ವಿಡಿಯೋ ಬಂದು ನಾನು ಮಾಡಿ 3 months ಬ್ಯಾಕ್ ಮಾಡಿರೋದು. ಲಾಸ್ಟ್ ಇಯರ್ LKGಯಲ್ಲಿ ಓದ್ಬೇಕಾದ್ರೆ ಈ ವಿಡಿಯೋ ಮಾಡಿರೋದು ನಾನು. ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಮಾಡಿಲ್ಲ. ಈಗ ನನ್ನ ಮಗ ಬಂದು 1st standard ಓದ್ತಾ ಇರೋದು. ಇದು UKG ವ್ಲಾಗ್. UKGಯಲ್ಲಿ ನಾನು ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಆಗಿಲ್ಲ ನನಗೆ. ಕಾರಣಾಂತರಗಳಿಂದ ಆಗಿಲ್ಲ ಮಾಡೋದಕ್ಕೆ. ಅದಕ್ಕೆ ಈಗ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ ಚಾನಲ್ ಅಂತ ಈಗ ಶುರು ಮಾಡ್ತಾಯಿದ್ದೀನಿ. ನೋಡಿ, ನಾನು ತಿಂಡಿ ತಿನ್ನೋಣ ಬೇಗ ಅಂತ ಕೂತ್ಕೊಂಡಿದ್ದೀನಿ. ಬೇಗ ತಿಂಡಿ ತಿನ್ನೋಣ. ಕೆಲಸ ತುಂಬ ಇದೆ ಮಾಡೋದು. ತಿಂಡಿ ಫಸ್ಟ್ ತಿನ್ಕೊಬಿಟ್ರೆ ಸುಸ್ತಾಗೋದಿಲ್ಲ. ಬೇಗ ತಿಂದು ಕೆಲಸ ಮಾಡ್ಕೊಳೋಣ, ಆಮೇಲೆ ಬೇರೆ ಕೆಲಸ ಮಾಡ್ಬೋದು. ಅದಾದಮೇಲೆ ತಿಂಡಿ ತಿಂದಾದ್ಮೇಲೆ ಅಡುಗೆ ಮನೆ ಕೆಲಸ ಮಾಡೋಣ ಅಂತ ಬಂದೆ. ಬೇಗ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ
ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು. ಈ ಥರ ನೆಲ ಸಾರ್ಸೋಕ್ಕೂ ಎಷ್ಟು ಎತ್ಕೊಂಡು ಸಾರ್ಸೋಕ್ಕೂ ಬಿಡ್ತಾ ಇಲ್ಲ, ಹಂಗೆ ತೀಟೆ ಮಾಡ್ತಾ ಇದ್ದಾನೆ ಬಂದು. ಅವ್ನು ನೋಡ್ಕೊಂಡು ಕೆಲಸ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ. ಈ ಮಕ್ಕಳನ್ನ ನೋಡ್ಕೊಂಡು ಕೆಲಸ ಮಾಡೋದು, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದು ಹೆಂಗೆ ಹೋಗುತ್ತೆ, ಬೆಳಗ್ಗೆ ಆಗೋದು ಗೊತ್ತಾಗಲ್ಲ, ರಾತ್ರಿ ಆಗೋದು ಗೊತ್ತಾಗಲ್ಲ, ಕೆಲಸ ಮಾಡೋದೇ ಆಗೋಗುತ್ತೆ, ಇವ್ರು ನೋಡ್ಕೊಳೋದೇ ಆಗೋಗುತ್ತೆ. ಇದೇ ಒಂದು ಜಾಬ್ ಥರ ಆಗೋಗ್ಬಿಟ್ಟಿದೆ. ಫೈನಲಾಗಿ ಎಲ್ಲ ಕೆಲಸ ಮುಗೀತು. ಈಗ ಫ್ರೆಶ್ ಅಪ್ ಆಗಿ ಬಂದು ಈಗ ತಾನೇ ಕೆಲಸ ಎಲ್ಲ ಮುಗೀತು. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇದ್ದೀನಿ, ಮುಗಿಯೋದೇ ಇಲ್ಲ ಅಂತ 1:30 ಆಗೋಯ್ತು ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲಸ ಎಲ್ಲ ಮಾಡಿದಾಯ್ತು. ಈಗ ಯಾವ ಸ್ಕೂಲಿಂದ ಬಂತಾನೆ ತಿರ್ಗಾ ಮತ್ತೆ ಚಪಾತಿನೇ ಕೇಳ್ತಾನೆ ಅವನು. ಸ್ಕೂಲಿಂದ ಇವಾಗ ಬರ್ತಾ ಇದ್ದಾನೆ ನೋಡಿ, ಎಷ್ಟು ಆಟ ಆಡ್ಕೊಂಡು ಸ್ಟೆಪ್ ಹತ್ತದೆ, ಆಟ ಆಡ್ಕೊಂಡು ಬರ್ತಾನೆ. ಇವ್ನು ನಿದ್ದೆ ಮಾಡಿ ಜಸ್ಟ್ ಎದ್ದ. ಈಗ ತಾನೇ ನಿದ್ದೆ ಮಾಡಿದ್ದವನು ಚಿನ್ಮಯಿ. ನಿದ್ದೆ ಆಯ್ತಮ್ಮ ನಿಂದು? ಚಿನಿಮಾ ನಿದ್ದೆ ಮಾಡ್ದಾ? ಎದ್ದ ನಿದ್ದೆ ಮಾಡಿ ನೋಡಿ, ಬಂತಾನೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಏನು? ನಮ್ಮ ಹಂಗೆ ಆಫ್ ಮಾಡು. ಏನು ಹೇಳ್ಕೊಟ್ರು ಸ್ಕೂಲಲ್ಲಿ? ಹಾಂ, ಸಿಕ್ತು ಕಸ ಗುಡಿಸ್ಬೇಕಾರೆ ಬಾಕ್ಸಿಂದದು ಕ್ಯಾಪ. ಏನು ಹೇಳ್ಕೊಟ್ರು ಸ್ಕೂಲಲ್ಲಿ? ಅಷ್ಟೇ, ಇನ್ನೇನು ಹೇಳ್ಕೊಟ್ರು? ಯಾಕೆ ಓದಿಲ್ಲ? ಏನು ಎಲ್ಲರೂ ಕಲರಿಂಗ್ ಮಾಡಿದ್ರಾ? ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ? ಆಪಲ್ ಇತ್ತು, ಹಾಗಾಗಿ ಜ್ಯೂಸ್ ಮಾಡ್ಕೊಡೋಣ ಮಕ್ಕಳಿಗೆ, ಸಾಯಂಕಾಲ ಟೈಮ್ ಕುಡಿತಾರೆ ಜ್ಯೂಸು ಅಂತ. ಹಾಲು ಹಾಕಿ ಸ್ವಲ್ಪ ಚಿಕ್ಕಗೆ ಆಪಲೆಲ್ಲ ಹಚ್ಕೊಂಡು ಡೇಟ್ಸ್ ನೆನೆಸಿಟ್ಟಿದ್ದೆ, ಡೇಟ್ಸ್ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿಲ್ಲ, ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ನನ್ನ ಮಗ ಸಕ್ಕರೆ ಹಾಕು ಅಂತ ಹಠ ಮಾಡ್ತಿದ್ದೆ, ಹಾಗಾಗಿ ಒಂಚೂರು ಸಕ್ಕರೆ ಹಾಕಿ ಡೇಟ್ಸ್ ಹಾಕಿದ್ದೀನಿ. ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ನಾವು ಆಪಲ್ ಜ್ಯೂಸ್ ಮಾಡ್ಬೇಕಾದ್ರೆ ಚುಪ್ಪೆ ಹೆರೆದು ಜ್ಯೂಸ್ ಮಾಡಬೇಕು. ಚುಪ್ಪೆ ಹಾಕಿದ್ರೆ ಪೌಡರ್ಸ್ ಎಲ್ಲ ಹಾಕಿರ್ತಾರೆ, ಸ್ಪ್ರೇ ಹೊಡೆದಿರ್ತಾರೆ, ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಹಾಕಿರ್ತಾರೆ, ಔಷಧಿ ಎಲ್ಲ ಹಾಕಿರ್ತಾರೆ ಬೆಳಿಬೇಕಾದ್ರೆ. ಸ್ವಲ್ಪ ಚುಪ್ಪೆ ತೆಗೆದು ತಿನ್ನೋದ್ರಿಂದ ಅದಂತೂ ಆಪಲ್ ಮಾತ್ರ ಚುಪ್ಪೆ ತೆಗೆದೇ ತಿನ್ನಬೇಕು. ಹಾಗೆ ತಿನ್ನೋದ್ರಿಂದ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ, ಅವೆಲ್ಲ ಹೊಟ್ಟೆಗೆ ಹೋದ್ರೆ ತುಂಬ ಎಫೆಕ್ಟ್ ಆಗುತ್ತೆ. ನನಗೆ ಡಾಕ್ಟ್ರ್ ಹೇಳ್ಕೊಟ್ಟಿರೋಂಥ ಎಕ್ಸಸೈಸ್ ಮಾಡ್ಕೊತಾ ಇದ್ದೆ ಅವ್ರಿಗೆ ಜ್ಯೂಸ್ ಎಲ್ಲ ಕೊಟ್ಟ ಆದಮೇಲೆ. ನನ್ನ ಮಗ ದೊಡ್ಡ ಮಗ ಹೋಮ್ವರ್ಕ್ ಮಾಡ್ಕೊತಿದ್ದ. ನಾನು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಬಿಡೋಣ, ಡಾಕ್ಟ್ರ್ ಹೇಳ್ಕೊಟ್ಟು ರೆಫರ್ ಮಾಡಿರೋ ಅಂಥದ್ದಂತ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ನನ್ನ ಮಗ ಚಿಕ್ಕ ಮಗ ಡಿಸ್ಟರ್ಬೆನ್ಸ್ ಅಂತೂ ಮಾಡ್ತಾನೇ ಇದ್ದಾನೆ ನೋಡಿ. ಹಂಗಂಗೆ ಬಂದು ಮಲ್ಕೊತಾನೆ, ಡಿಸ್ಟರ್ಬ್ ಮಾಡ್ತಾನೆ, ಏನೋ ಒಂದು ಮಾಡಬೇಕಲ್ಲ ಒಟ್ನಾಗ ಮಾಡ್ತಾನೆ. ಒಟ್ನಾಗ ನನಗೆ ನೆಮ್ಮದಿಯಾಗಿ ಮಾಡೋಕ್ಕೆ ಬಿಡಲ್ಲ. ಎಕ್ಸಸೈಸ್ ಎಲ್ಲ ಆದಮೇಲೆ ಧ್ರುವನಿಗೆ ಓದಿಸೋಣ ಅಂತ ಕೂತ್ಕೊಂಡೆ ನೋಡಿ. ಚಿಕ್ಕವನಂತೂ ಓದ್ಸೋಕ್ಕೆ ಬಿಡ್ತಾಯಿಲ್ಲ, ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಚಿನ್ಮಯ್ ಅಂತೂ ಅವನಿಗೂ ಕೂಡ ಬರೆಯೋದಕ್ಕೆ ಕೊಟ್ಟು ಇವನಿಗೂ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವನಂತೂ ನೋಡಮ್ಮ ನಾನು ಹೆಂಗೆ ಬರಿತಾ ಇದ್ದೀನಿ ಅಂತ ಹೇಳ್ತಾನೆ ಇದ್ದ, ತೋರಿಸ್ತಾನೆ ಇದ್ದ. ಅವ್ರ ಮ್ಯಾಮ್ ಇವತ್ತು ಗುಡ್ ಅಂತ ಹೇಳಿದ್ರಂತೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಗುಡ್ ಅಂತ ಹೇಳಿದ್ರಂತೆ. ಅವ್ನಿಗೆ ಅದಕ್ಕೆ ತುಂಬ ಖುಷಿ ಆಗಿಬಿಟ್ಟಿದೆ. ಮೇಡಮ್ ಹೇಳಿದಕ್ಕೆ ನೋಡಿ ಯಾವ ಥರ ಬರೆದಿದ್ದಾನೆ. ಈಗ UKG ಓದ್ತಾ ಇರೋದು ನೋಡಿ, ಈ ಥರ ಇವಾಗ ಬರಿತಾ ಇದ್ದಾನೆ ಪ್ರೆಸೆಂಟು. ವೆರಿ ಗುಡ್ ಚಿನಿಮಾ, ಬರಿ
ಅವನಿಗೆ ತುಂಬ ಕ್ಲೀನಾಗಿ ಬರೀಬೇಕು, ಮ್ಯಾಮ್ ಹೋಗ್ತಾನೆ ಗುಡ್ ಅಂತ ಹೇಳಬೇಕು, ಅವಾಗಲೇ ಅವನಿಗೆ ಖುಷಿ ಆಗೋದು. ಇಲ್ಲಾಂದ್ರೆ ಅಲ್ಲಿಗೇ ಎರೇಸ್ ಮಾಡಿ ಮಾಡಿ ಬರೀತಾನೆ ಇರ್ತಾನೆ ಚೆನ್ನಾಗಿ ಬರೋವರೆಗೂ. ಅವನಿಗೆಲ್ಲ ಹೋಮ್ವರ್ಕ್ ಎಲ್ಲ ಮಾಡಿಸಿ ಇಡ್ಲಿಗೆ ನೆನೆಸಿಟ್ಟಿದ್ದೆ ಬೆಳಿಗ್ಗೆ. ನಾನು ಉದ್ದಿನ ಬೇಳೆ ಸ್ವಲ್ಪ ಅವಲಕ್ಕಿ ನೆನೆಸಿ ಇಟ್ಟಿದ್ದೆ. ಈಗ ಗ್ರೈಂಡ್ ಮಾಡಿ ಇಡೋಣ, ಬೇಗ ಗ್ರೈಂಡ್ ಮಾಡಿ ಇಟ್ಟರೆ ತಿರ್ಗಿ ಅವ್ರಿಗೆ ಊಟ ಮಾಡ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಗ್ರೈಂಡ್ ಆಗಿದೆ, ಮಿಕ್ಸ್ ಮಾಡ್ತಾ ಇದ್ದೀನಿ. ನೈಟ್ಗೆ ಊಟ ಬೇಡ ಸಲಾಡ್ ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೆ ನಾನು ಹೆಸರು ಕಾಳು ಮೊಳಕೆ ಕಟ್ಟಿಟ್ಟಿದ್ದೆ, ಅದನ್ನು ಸಲಾಡ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡೆ. ಸಲಾಡ್ಗೆ ಇಲ್ಲಿ ನಾನು ಸೌತೆಕಾಯಿ, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಖಾರ ಪುಡಿ ಹಾಕಿದ್ದೀನಿ. ಮಕ್ಕಳು ತಿಂತಾರಲ್ಲ, ಹಾಗಾಗಿ ಮೆಣಸಿನ್ಕಾಯಿ ಸಿಕ್ಕರೆ ಖಾರ ಆಗಿಬಿಡುತ್ತೆ ಮತ್ತೆ ಅಂತ ಖಾರ ಪುಡಿ ಯೂಸ್ ಮಾಡಿದ್ದೀನಿ. ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಲೆಮನ್ ಹಿಂಡಿ ಅವ್ರಿಗೂ ಕೊಟ್ಟೆ. ಮೊಟ್ಟೆ ಬೇಯಿಸಿಟ್ಟಿದ್ದೆ, ಅವರು ಡಯಟ್ ಮಾಡ್ತಾ ಇರೋ ಕಾರಣದಿಂದ ಅವ್ರಿಗೆ ನೈಟ್ ಜಾಸ್ತಿ ಊಟ ಮಾಡಲ್ಲ, ಸ್ವಲ್ಪ ಲೈಟಾಗಿ. ಹಾಗಾಗಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.